ಇದು ನಿಮ್ಮ ನೆಚ್ಚಿನ ಟ್ರೂ ನ್ಯೂಸ್ ಕರ್ನಾಟಕ ಚಾನೆಲ್. ಕಿತ್ತೂರು ರಾಣಿ ಚೆನ್ನಮ್ಮ ಆಯ್ಕೆ ಸ್ಥಳಕ್ಕೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ 200 ಕೋಟಿ ರೂಪಾಯಿ ಅನುದಾನವನ್ನ ಕೊಡ್ಬೇಕಂತ ಹೇಳಿ ಬೈಲಹೊಂಗಲಿನ ಎಲ್ಲ ಕನ್ನಡ ಪರ ಸಂಘಟನೆ ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಜನಪ್ರತಿನಿಧಿಗಳು ಕೂಡ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಏನಪ್ಪಾ ಅಂತಂದ್ರೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ 200 ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ರಿ, ಅದ್ರ ಜೊತೆಗೆ ಕೊಡೋದು ಆತಪ್ಪ ಅಂತಂದ್ರೆ ಅಭಿವೃದ್ಧಿಗೆ ಹಣ ಕೊಡೋದು ಆತಪ್ಪ ಅಂತಂದ್ರೆ ಇವತ್ತು ನಾಡಿಗಾಗಿ, ಇವತ್ತು ದೇಶಕ್ಕಾಗಿ, ಇವತ್ತು ನಾಡಿಗಾಗಿ, ನಾಡು ನುಡಿಗಾಗಿ ತನ್ನ ಜೀವನವನ್ನ ಮುಡಿಪಾಗಿಟ್ಟುವಂತ ವೀರಮಾತೆ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಗೆ ಪ್ರಾಂತಿಕಾರಕ್ಕೆ 200 ಕೋಟಿ ರೂಪಾಯಿ ಅನುದಾನವನ್ನ ಕೊಡ್ರಿ ಅಂತೇಳಿ ಎಲ್ಲ ಮುಖಂಡರು ಕೂಡ ಒತ್ತಾಯ ಮಾಡಿದ್ರು 2026ರ ಬಜೆಟ್ ಆಯೋಗದಲ್ಲಿ. ಆದ್ರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು 200 ಕೋಟಿ ರೂಪಾಯಿ ಬದಲು 5 ಕೋಟಿ ರೂಪಾಯಿ ಹಣವನ್ನ ಇವತ್ತು ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟಿದ್ದಾರೆ. ಅದನ್ನು ಕೊಟ್ಟರೂ ಕೂಡ ಅದು ಸ್ಥಳೀಯ ಕಾಂಗ್ರೆಸ್ ಶಾಸಕರು ಏನ್ ಮಾಡಿದಾರಪ್ಪ ಅಂತಂದ್ರೆ ಎಲ್ಲಾ ಜನಪ್ರತಿನಿಧಿಗಳನ್ನ, ಎಲ್ಲ ಸಂಘಟಕರನ್ನ, ಸಾರ್ವಜನಿಕರನ್ನ ವಿಶ್ವಾಸ ತೆಗೆದುಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡೋದ್ರ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡಬಹುದಾಗಿತ್ತು. ಆದ್ರೆ ಅವರು ತರಾತುರಿ ಒಳಗ ಒಂದು ಯಾರ ಕನ್ನಡ ಪರ ಆಗಿರ್ಬೋದು, ಯಾರೋ ಸಾರ್ವಜನಿಕರಿಗೆ ಮತ್ತು ಮಾಜಿ ಜನಪ್ರತಿನಿಧಿಗಳಿಗೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ಆಹ್ವಾನ ನೀಡದೆ ತರಾತುರಿ ಒಳಗೆ ಕಾರ್ಯಕ್ರಮ ಮಾಡಿರುವುದು ಇದು ಸಂಪೂರ್ಣವಾದಂತ ಒಂದು ಖಂಡನೆ. ಹೀಗಾಗಿ ನಾವು ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ಪರವಾಗಿ ಏನ್ ಆಗ್ರಹ ಪಡ್ತಾ ಇದೀಪ ಅಂತಂದ್ರ 25ನೇ ತಾರೀಕು ಮಟ್ಟ ನಾವು ಗಡುವನ್ನು ನೀಡ್ತಾ ಇದೀವಿ. ಏನು ಬೈಲಹೊಂಗಲ ಶಾಸಕರು ಒಂದ್ ವೇಳೆ 25ನೇ ತಾರೀಕು ಒಳಗೆ ಅವ್ರು ಏನಾದ್ರು ವೇದಿಕೆಗೆ ಹೋಗಿ ನಾವು ಹೇಳಿರುವಂತ 200 ಕೋಟಿ ರೂಪಾಯಿ ಅನುದಾನವನ್ನ ಬಿಡುಗಡೆಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಅದ್ರ ಜೊತೆಗೆ ಎಲ್ಲಾ ಮುಖಂಡರನ್ನ ವಿಶ್ವಾಸ ತೆಗೆದುಕೊಂಡು, ಜನಪ್ರತಿನಿಧಿಗಳ ವಿಶ್ವಾಸ ತೆಗೆದುಕೊಂಡು ವೇದಿಕೆ ಮೇಲೆ ಒಂದು ಆಶ್ವಾಸನೆ ಕೊಡಬೇಕು. ಎಲ್ಲ ಕಾರ್ಯಕ್ರಮ ಮಾಡ್ತಂತೇಳಿ ಆಶ್ವಾಸನೆ ಕೊಟ್ಟಿದ್ದ ಆತಪ್ಪ ಅಂತಂದ್ರ ನಾವು ಹೋರಾಟವನ್ನು ಹಿಂಪಡಿತು. ಒಂದು ವೇಳೆ ಅವ್ರ ಶಾಸಕರು ಅಲ್ಲಿ ವೇದಿಕೆಗೆ ಬರ್ಲಿಲ್ಲಪ್ಪ ಅಂತಂದ್ರ ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ನಾವು 26ನೇ ತಾರೀಕದಂದು ಮುಂಜಾನೆ 10 ಗಂಟೆಗೆ ಶಾಸಕರ ಮನೆ ಮುಂದೆ ಸತ್ಯಾಗ್ರಹವನ್ನ ಮಾಡ್ತು ಅಂತೇಳಿ ಈ ಮೂಲಕ ನಾನು ಹೇಳಿಕೆ ಬಯಸ್ತೇನೆ.